ಹಲೋ. ನಮಸ್ತೆ, ಏನು ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾವು ಕೊಪ್ಪಳದಿಂದ ಮೇಡಮ್. ಓಕೆ, ಯಾರ ಬಗ್ಗೆ ಕೇಳಬೇಕು? ಡೇಟ್ ಆಫ್ ಬರ್ತ್ ಹೇಳಿ ಅವ್ರದ್ದು. ಸಂಖ್ಯಾಶಾಸ್ತ್ರ ಮೇಡಮ್. ಓಕೆ, ನಂಬರ್ ಹೇಳಿ. 1ರಿಂದ 249. 9. ಓಕೆ, ಏನು ಪ್ರಶ್ನೆ ಇದೆ ಕೇಳಿ, ಮಾತಾಡಿ. ಗುರುಜಿ ಇದ್ದಾರೆ. ಹೇಳಿ. ನಮಸ್ತೆ ಗುರುಜಿ. ಹ್ಞೂ ಗುರುಜಿ, ನಮ್ಮ ಮನೆ ಬಂದು ಉತ್ತರ ಬಾಗ್ಲ ಸರ್ ಗುರುಜಿ. ಹ್ಞೂ ಅಲ್ಲಿ ನಾವು ಇದು ಮೊನ್ನೆ ಗ್ರಹಣ ಆಯ್ತಲ್ಲ ಸರ್ ಗುರುಜಿ. ಹ್ಞೂ ಅದಾದ್ಮ್ಯಾಗ ಒಂದು ಗುರುವಾರ ಅದು ನಾವು ಫ್ರೈಡೇ ನೋಡಿದ್ವಿ. ಅಲ್ಲಿ ಯಾರೋ ವಾಯುಮೂಲಿ ಒಳಗೆ ತೆಗ್ದಾರ ಗುರುಜಿ. ಅದು ಮತ್ತೆ ಅದು ಎದಕ್ಕೆ ಕಾಂಪೌಂಡ್ ಆಚೆನಾ ಕಾಂಪೌಂಡ್ ಒಳಗಡೆನಾ? ಅಂದ್ರೆ ಅದು ನಮ್ದು 35 ಗುಂಟೆ ಜಾಗ ಗುರುಜಿ. 35 ಗುಂಟೆ ಜಾಗ. ಓಕೆ. ಹಾ, ಆ ಜಾಗದಾಗ ಲಾಸ್ಟ್ ಮೂಲಿ ಒಳಗ್ ಗುರುಜಿ ಅದು. ಹ್ಞೂ ಅದೇ ಮತ್ತೆ ಅಲ್ಲೇ ವಾಯು ದಿಕ್ಕಿನೊಳಗ ದೇವ್ರಿದ್ದಾರ, ಬನ್ನಿ ಕಾಳಮ್ಮ, ಒಂದ್ 3 ಹೆಣ್ಣು ದೇವ್ರಿದ್ದಾರ ಗುರುಜಿ. ಹ್ಞೂ ಅದೇ ಅದಕ್ಕೆ ಮಾಡ್ಯಾರ. ವಾಯುಮೂಲೆ ಚಂದ್ರನ ಆಧಿಪತ್ಯ ಬರ್ತಕ್ಕಂಥದ್ದು, ಮನಸ್ಸನ್ನು ಕೆಡಿಸ್ತಕ್ಕಂಥ ಒಂದು ವಿಚಾರ ವಾಯುಮೂಲೆ ಆಗುತ್ತೆ. ವಾಯುಮೂಲೆ ಯಾವಾಗಲೂ ಚಂದ್ರನ ಆಧಿಪತ್ಯಕ್ಕೆ ಬರುತ್ತೆ. ಆ ತೆಗೆದಿರ್ತಕ್ಕಂಥ ಹೊಂಡ ಏನಾದ್ರು ದೊಡ್ಡದಾಗಿದೆಯಾ ಚಿಕ್ಕದಾಗಿದೆಯಾ ಗೊತ್ತಿಲ್ಲ, ಅದನ್ನು ತುಂಬಿಸ್ಬೇಕು ಅಂತಂದರೆ ಇಲ್ಲ ಗುರುಜಿ, ಅದು ರೋಡ್ ಐತಿ, ದಾರಿ ಒಳಗ ಹಂಗ ಅಡ್ಡಾಡ್ತಾರ ಗುರುಜಿ. ಅದು ಆಯ್ತು, ಅದನ್ನು ನಿಮ್ಗೆ ಏನಾದ್ರು ಆ ಥರ ಮನಸ್ಸು ಅದನ್ನು ಮುಚ್ಚಬೇಕು ಅಂತ ಬಂದರೆ ಅಕ್ಕಿಯನ್ನು ಅದರಲ್ಲಿ ಹಾಕಿ ಮುಚ್ಚಿ. ಇಲ್ಲ ಗುರುಜಿ, ಅದು ಯಾರೋ ಮಾಡ್ಯಾರ ಗುರುಜಿ. ಅದು ಪೂರ್ತಿ ತೆಗ್ಗಲ್ಲ ಗುರುಜಿ. ಅದು ತೆಗೆದು ಮತ್ತು ಹೊಳ್ಳಿ ಈಗ ಬಂದ್. ನಿಮಗೆ ಪರಿಹಾರ ಕೊಡಬೇಕಾ ಅಥವಾ ಸುಮ್ಮನೆ ಕೇಳಬೇಕಾ? ಅರ್ಥ ಆಗ್ತಾಯಿಲ್ಲ ನನಗೆ. ಇಲ್ಲ, ಪರಿಹಾರ ಕೊಡಿ ಗುರುಜಿ. ಮತ್ತೆ ನಾನು ಅದನ್ನೇ ಹೇಳ್ತಾ ಇರೋದು. ಹಾ ಅಲ್ಲಿ ಆ ಗುಂಡಿ ಇದ್ದರೆ ಗುಂಡಿಗೆ ಒಂದು 1/4 kg ಅಕ್ಕಿ ಹಾಕಬೇಕಲ್ಲಿ. ಹಾ ಅರ್ಥ ಆಯ್ತಾ? ಹಾ ಗುರುಜಿ. ಅಲ್ಲಿ ಏನೇ ಸಮಸ್ಯೆ ಇದ್ದರೂ ಕೂಡ ಅಕ್ಕಿ ಹಾಕಿ, ಸಾಧ್ಯವಾದರೆ ಅಕ್ಕಿ ಹಾಕ್ಬಿಟ್ಟು ಮಣ್ಣು ಮುಚ್ಚಿ, ಆಗಿಲ್ಲ ಅಂತಂದರೆ ಅಕ್ಕಿ ಹಾಕ್ಬಿಟ್ಟು ಹಾಗೆ ಬಿಡಿ. ಇದನ್ನು ಸೋಮವಾರ ಬೆಳಿಗ್ಗೆ 6ರಿಂದ 7 ಗಂಟೆಗೆ ಮಾಡಿ, ಒಳ್ಳೆಯದಾಗುತ್ತೆ. ನೋಡಿಬೇಕಾರೆ. ಓಕೆ, ಧನ್ಯವಾದ ಮೇಡಮ್ ಕರೆ ಮಾಡಿದ್ದಕ್ಕೆ. ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ. ಹಲೋ, ನಮಸ್ತೆ, ಏನು ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಶ್ರೀವತ್ಸ ಅಂತ. ಓಕೆ, ಯಾರ ಬಗ್ಗೆ ಕೇಳಬೇಕು? ಡೇಟ್ ಆಫ್ ಬರ್ತ್ ಹೇಳಿ ಅವ್ರದ್ದು. ನಮ್ದು ಪ್ರಶಾಸತ್ರ ಕೇಳ್ತೀನಿ. 55. ಹೇಳಿ, ಸಂಖ್ಯೆ ಹೇಳಿ. 1ರಿಂದ 249. 55. ಸರಿ, ಏನು ಪ್ರಶ್ನೆ ಇದೆ ಕೇಳಿ, ಮಾತಾಡಿ. ನಮಸ್ಕಾರ. ಹಲೋ ಗುರುಜಿ, ನಮಸ್ಕಾರ. ಹೇಳಿ. ಗುರುಜಿ, ನಾನು ನಿಮ್ಮ ಸ್ಟೂಡೆಂಟೇ. ಹ್ಞೂ ನಿಮ್ದು ಆ್ಯಪ್ ಎಲ್ಲ ಯೂಸ್ ಮಾಡ್ತೀನಿ, ತುಂಬಾ ಚೆನ್ನಾಗಿದೆ ಆ್ಯಪ್. ಹ್ಞೂ ವೆರಿ ನೈಸ್ ಆ್ಯಪ್. ನನಗೊಂದು ಪ್ರಶ್ನೆಶಾಸ್ತ್ರ ಇತ್ತು. ಹಾಕಿದ್ದೀನಿ. 55 ನಂಬರು. ಒಂದು ಕ್ರೈನ್ ಮೇಲೆ ಇನ್ವೆಸ್ಟ್ ಮಾಡಿದ್ದೆ ರೆಂಟಲ್ಗೆ. ಯಾವುದು? ಕ್ರೇನಾ? ಕ್ರೈನ್ ತಗೊಂಡಿದ್ವಿ. ನಾನು ನನ್ನ ಫ್ರೆಂಡ್ ಸೇರಿಸ್ಬಿಟ್ಟು ಒಂದು ಕ್ರೈನ್ ತಗೊಂಡು ರೆಂಟಲಿಗೆ ಕೊಟ್ಟಿದ್ವಿ. ರೆಂಟಲ್ಗೂ ನಡೀತಾ ಇದೆ, ಬಟ್ ಆದ್ರೆ ಸ್ವಲ್ಪ ದುಡ್ಡು ಬರೋದು ಸ್ವಲ್ಪ ಸ್ಟಕ್ ಆಗ್ತಾ ಇದೆ. ಸ್ವಲ್ಪ ಚೆನ್ನಾಗಿ ನಡೆಯುತ್ತಾ, ದುಡ್ಡೆಲ್ಲ ಚೆನ್ನಾಗಿ ಬರುತ್ತಾ ಅಂತ ಕೇಳಬೇಕು. ನೀವು ಕೇಳಿರ್ತಕ್ಕಂಥದ್ದು ನಿಮ್ಮ ಮೈಂಡಿಂದ ಕೇಳಿರ್ತೀರಾ. ಈ ಮೂನ್ ಅಂತ ನಾವು ನೋಡ್ತೀವಿ, ಮೂನ್ ಮೈಂಡ್ ಅಂತ ತೋರಿಸುತ್ತೆ. ಆ ಮೂನಲ್ಲಿ 198, ಇದರಲ್ಲಿ 2 ಅಥವಾ 6 ಅಥವಾ 7 ಅಥವಾ 10 ಅಥವಾ 11 ಬಂದಿದ್ದರೆ ನೀವು ಕೇಳಿರೋ ಪ್ರಶ್ನೆ ಲಾಭ ಇರುತ್ತೆ ಅಂತ. ಸಾಧಾರಣವಾಗಿರ್ತಕ್ಕಂಥದ್ದು ಸ್ವಲ್ಪ ನೀವೇನಾದ್ರು ದುಡ್ಡು ಇನ್ವೆಸ್ಟ್ಮೆಂಟ್ ಮಾಡಿದರೆ ಅಷ್ಟು ಪವರ್ಫುಲ್ಲಾಗಿ ನಿಮಗೆ ದುಡ್ಡು ರೊಟೇಷನ್ ಆಗೋದಿಲ್ಲ. ಶನಿ 2030 ಕೂಡ ಇಲ್ಲಿ ಇರ್ತಕ್ಕಂಥದ್ದು 9 ಅಷ್ಟು ಪವರ್ಫುಲ್ ಆಗಿರ್ತಕ್ಕಂಥ ನಂಬರಲ್ಲ ಟು ಮೇಕ್ ಮನಿ. ಆದರೆ ಇಲ್ಲಿ ನಾವು ಏನಾದ್ರು ಮಾಡಿ ಒಂದು ಪರಿಹಾರ ಕೊಡಬೇಕು ಅಂತಂದರೆ ಮೂಲಂಗಿಯನ್ನು ದಾನ ಮಾಡಿ. ಇದರಲ್ಲಿ ಯಾವುದಾದ್ರು ಒಂದು ಪವರ್ಫುಲ್ ಆಗಿರ್ತಕ್ಕಂಥ ನಂಬರ್ ಏನಾದ್ರು ಇತ್ತು, ಸ್ವಲ್ಪ ಹೆಸರು ಮಾಡಬೇಕು ಅಂದರೆ ಶುಕ್ರ. ಆ ಗಾಡಿಯಲ್ಲಿ 6 ಮುಖದ ರುದ್ರಾಕ್ಷಿ ಅಥವಾ 6 ಮುಖದ ರುದ್ರಾಕ್ಷಿ, ಒಂದು 6 ರುದ್ರಾಕ್ಷಿಯನ್ನು ಗಾಡಿಯ ಒಳಗೆ ಇಡಿ. ಸಕ್ಸಸ್ಸು ಕಾಣ್ತೀರಾ. ಒಳ್ಳೆಯದಾಗಲಿ. ಓಕೆ, ಧನ್ಯವಾದ ಸರ್ ಕರೆ ಮಾಡಿದ್ದಕ್ಕೆ. ಎಸ್ ಗುರುಜಿ, ಕಾರ್ಯಕ್ರಮದಲ್ಲಿ ತುಂಬ ವಿಚಾರ ತಿಳಿಸ್ಕೊಟ್ರಿ. ಧನ್ಯವಾದ ಗುರುಜಿ. ಹಾಗೆ ಏಪ್ರಿಲ್ 11ನೇ ತಾರೀಕು ಉಚಿತ ಕ್ಲಾಸ್ ಇದೆ. ಪ್ರಪಂಚದಲ್ಲೇ ಈ ರೀತಿಯಾಗಿರ್ತಕ್ಕಂಥ ಆ್ಯಪು ಯಾರೂ ಮಾಡಿಲ್ಲ, ಮಾಡೋಕ್ಕೆ ಸಾಧ್ಯವೂ ಇಲ್ಲ. ಈ ಆ್ಯಪಲ್ಲಿ ನಿಮಗೆ ಅದೃಷ್ಟ ಇರ್ತಕ್ಕಂಥದ್ದು ಈ ಆ್ಯಪಲ್ಲಿದೆ. ದಯವಿಟ್ಟು ಕ್ಲಾಸಿಗೆ ಬಂದವ್ರಿಗೆ ಆ್ಯಪ್ ಸಿಗುತ್ತೆ. ಈ ಆ್ಯಪನ್ನ ನೀವು ಇಟ್ಕೊಂಡ್ರೆ ಮಾಡಬೇಕಾ ಮಾಡಬಾರ್ದ ಎಲ್ಲ ವಿಚಾರಗಳು ತಿಳ್ಕೊಳ್ಬೋದು. ಮುಂದೆ ಹೇಗಿರುತ್ತೆ ಅಂತಲೂ ಗೊತ್ತಾಗ್ಬಿಡುತ್ತೆ. ದಯಮಾಡಿ ನಕ್ಷತ್ರ ನಾಡಿ ಕ್ಲಾಸಸ್ಗೆ ಸೇರಿ ಅದೃಷ್ಟವನ್ನು ಪಡ್ಕೊಳ್ಳಿ. ನಂಬರ್ಸಲ್ಲಿ ಅದೃಷ್ಟ ಇಲ್ಲ, ರಾಶಿಗಳಲ್ಲಿ ಆ ರಾಶಿ ಈ ರಾಶಿ ಆಗುತ್ತೆ, ಎಲ್ಲ ಬಂಡಲ್ಲು, ಎಲ್ಲ ಬೋಗಸ್ಸು. ಅದರಿಂದ ಬೀಳ್ಬಿಡಿ. ಯಾವನೋ ನಂಬರ್ಸ್ ಹೇಳ್ತಾ ಇದ್ದಾನೆ, ಯಾವನೋ ರಾಶಿಗೆ ಹಂಗೆ ಕಂಟಕ ಹೇಳ್ತಾನೆ, ಅವೆಲ್ಲ ಸುಳ್ಳು. ಒಂದು ರಾಶಿಲಿ 13 ಕೋಟಿ ಜನಸಂಖ್ಯೆ ಇರ್ತಾರೆ, ಎಲ್ಲರಿಗೂ ಅದೇ ಥರ ಎಫೆಕ್ಟ್ ಆಗೋಲ್ಲ. ನಿಮ್ಮ ಇಂಡಿವಿಜುವಲ್ ಲಗ್ನ, ನಿಮ್ಮ ಇಂಡಿವಿಜುವಲ್ ದಶಾ ಭುಕ್ತಿ ಅಂತರ್ಭುಕ್ತಿ ಮಾತ್ರವೇ ವರ್ಕ್ ಆಗೋದು. ಇನ್ನು ಅದು ಬಿಟ್ಟು ರಾಶಿ ಹಿಂದೆ ಬಿದ್ದರೆ 99 ಅಲ್ಲ 100% ವರ್ಕ್ ಆಗೋಲ್ಲ. ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು.